ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಸತೀಶ್ ಯೂಟ್ಯೂಬ್ ಚಾನಲ್. ಹಾಯ್ ಹೇಳ್ಬಿಡು ನೀನೊಂದ್ಸತಿ ಹಾಯ್ ಮಾಡು. ಹಾಯ್. ಮತ್ತೆ ಹೆಂಗೋರಿ ಗಂಡ ಮಕ್ಳೆಲ್ಲ ಎಲ್ಲರೂ ಚೆನ್ನಾಗಿದ್ದೀರಲ್ಲ? ಚೆನ್ನಾಗಿದ್ದೀರಲ್ಲ. ಯಾರು ನಿನ್ ಗಂಡ ಮಕ್ಳು ಯಾರು? ಮತ್ತೆ ಎಲ್ಲ ನಿನ್ ಗಂಡ ಇಲ್ಲಿ? ಗಂಡ ಇಲ್ಲ, ಆಳೆ ಹೋಗಾಯ್ತು ಊರಿಗೆ. 2 ಮಕ್ಳು ಇಲ್ಲೇ ಕುಂತಿದ್ದಾವೆ. ಓ ನೆನ್ಪಾಯ್ತ ನಮ್ಮ ಮಕ್ಳು ಅಂತ. ಸೊ ಗಾಯ್ಸ್, ಏನಕ್ಕಪ್ಪ ಬೆಳಗ್ಗೆ ನಾನು ಆಕ್ಚುಲಿ ಇವಾಗ ಇದ್ದಿರೋದು, ನಾನು ಕಣ್ಣು ಇನ್ನೂ ನೀಟಾಗಿ ಅಷ್ಟು ಬಿಟ್ಟಿಲ್ಲ. ಸಡನ್ ಆಗಿ ವಿಡಿಯೋ ಮಾಡಕ್ ರೀಸನ್ ಏನಪ್ಪ ಬಂದ್ಲು ನೋಡಿ ಅವಳು, ಬಂದು ನೋಡಿ. ಸೊ ವಿಡಿಯೋ ಮಾಡಕ್ ರೀಸನ್ ಏನಪ್ಪಾ ಅಂತಂದ್ರೆ, ಬೆಳಗ್ಗೆ ಏನ್ ಮಾಡ್ತೀಯಮ್ಮ ನಾಷ್ಟ ಅಂತ ಕೇಳಿದ್ವಿ. ಎದ್ದಿದ ತಕ್ಷಣನೇ ಕೇಳಿದ್ವಿ, ಏನಮ್ಮ ಹೊಟ್ಟೆ ಹಸಿತು, ಸೊ ಎದ್ದಿದ್ದೆ ಸ್ವಲ್ಪ ಲೇಟ್ ಆಗಿದೆ. ಸೊ ಎದ್ದ ತಕ್ಷಣ ಏನಮ್ಮ ನಾಷ್ಟ ಮಾಡ್ತೀಯ ಅಂತ ಕೇಳಿದಾಗ ಏನಂತ ಹೇಳ್ದಮ್ಮ ನೀನು? ಇಡ್ಲಿ ಸಾಂಬಾರ್ ಮಾಡ್ತೀನಿ ಅಂತ ಹೇಳಿದೆ. ಸೊ ಗೈಸ್, ಇಡ್ಲಿ ಸಾಂಬಾರ್ ಮಾಡ್ತೀನಿ ಅಂತಂತು. ಫಸ್ಟ್ ಇಡ್ಲಿ ಸಾಂಬಾರ್ ಅಂತಾನು ಹೇಳಿಲ್ಲ, ಹೇಳ್ತೀನಿ ಕೇಳಿ. ಏನ್ ಮಾಡ್ತೀಯಮ್ಮ ಅಂತ ಕೇಳಿದೆ, ಇಡ್ಲಿ ಅಂತಂತು. ನಂಚ್ಕೊಳಕ್ ಏನಮ್ಮ ಅಂತ ಕೇಳಿದೆ, ಏನಂದಿರ್ಬೇಕು? ವಡೆನೋ ಇಲ್ಲ ಏನೋ ಬಜ್ಜಿನೋ ಗಿಜ್ಜಿ ಏನೋ ಒಂದು ಅಟ್ಲೀಸ್ಟ್ ಹೇಳ್ಬೇಕು ತಾನೆ. ಅಮ್ಮ ಏನಂತ ಗೊತ್ತಾ? ಸಾಂಬಾರ್ ಅಂತ. ಇಡ್ಲಿಗೆ ನಂಚ್ಕೊಳಕ್ಕೆ ಸಾಂಬಾರ್ ಅಂತೆ. ಮತ್ತೆ ಇನ್ನೇನಪ್ಪ ಕೊಡ್ತಾರೆ ಇಡ್ಲಿಗೆ? ಬರೀ ಇಡ್ಲಿ ತಿನ್ನಕ್ ಆಗುತ್ತೆ, ಅದಕ್ಕೆ ಸಾಂಬಾರ್ ಲಚ್ಕೊಂಡ್ ತಿನ್ರಪ್ಪ ಅಂತ ಹೇಳಿದಪ್ಪ. ಅದು ಕಾಂಬಿನೇಷನ್ ನಾರ್ಮಲ್. ಅದು ಇಡ್ಲಿಗೆ ಬರೀ ಇಡ್ಲಿ ನುಂಗಕ್ ಆಗಲ್ಲ ನಾವು. ಕೇರಳದವ್ರ ತರ ಕೊಟ್ಟು ಅದೇನೋ ಮಾಡ್ತಾರಲ್ಲ, ಆ ತರ ತಿನ್ನಕ್ ಆಗಲ್ಲ ನಾವು. ಅದಕ್ಕೆ ಏನು ಚಟ್ನಿನೋ ಸಾಂಬಾರು ಅದು ನಾರ್ಮಲ್. ನೆಂಚ್ಕೊಳಕ್ ಏನು ಅಂತಂದ್ರೆ, ಇಡ್ಲಿಗೆ ವಡೆ ಏನಾರ ಮಾಡ್ತೀಯಾ ಅಂತ ಕೇಳಿದಕ್ಕೆ ಏನಂತ ಗೊತ್ತಾ ನಮ್ಮಮ್ಮ? ಏನಂತಂದ್ರೆ ಹೇಳಿ, ಇಡ್ಲಿಗೆ ಅದು ಹೋಟೆಲ್ ಅಲ್ಲಾದ್ರೆ ಇಡ್ಲಿಗೆ ಉದ್ನೋಡೆ ಅದು ಇದು ಕೊಡ್ತಾರೆ. ನೋಡಿ ಗೈಸ್, ಇಂಥವ್ರ ಅಮ್ಮನ ನಾವು ಹಿಡ್ಕೊಂಡು ನಾವು ಏನಂತ ಅಪರೂಪಕ್ಕೆ ನಾನು ಯೂಶಲಿ ನಾನು ಕೇಳಲ್ಲ. ಏನಕ್ಕೆ ಅಂತಂದ್ರೆ ನನಗೆ ಸ್ವಲ್ಪ ಕ್ರೇವಿಂಗ್ಸ್ ಆಗೋಯ್ತು. ಸೊ ಅವನು ಜಿಮ್ಗೆ ಹೋಗ್ತಾನೆ, ನಮ್ಮ ಅಣ್ಣನು ನಾನು ಜಿಮ್ಗೆ ಹೋಗ್ತೀವಿ. ನಾವೇನು ವಡೆ ಗಿಡೆ ಬೇಕು, ಆಯಿಲ್ ಪದಾರ್ಥಗಳು ಬೇಕು ಅಂತ ಕೇಳಲ್ಲ. ಎಲ್ಲೋ ಒಂದ್ ಟೈಮಲ್ಲಿ ಹಿಂಗೇನೋ ನೆನ್ಸ್ಕೊಂಡಾಗ 1 ತಿಂಗಳಿಗೆ ಒಂದ್ಸತಿನೋ 2 ತಿಂಗಳಿಗೆ ಒಂದ್ಸತಿನೋ ಕೇಳ್ತೀವಿ ಇಡ್ಲಿ ಮಾಡಿದಾಗ. ಅದಕ್ಕೆ ನಮ್ಮಮ್ಮ ಏನ್ ಡೈಲಾಗ್ ಹೊಡಿತೈತೆ, ಬರೀ ಹೋಟ್ಲಲ್ಲಿ ಮಾತ್ರ ಮಾಡೋದಂತೆ, ಮನೆಗಳಲ್ಲಿ ಮಾಡಲ್ವಂತೆ. ಇನ್ನು ಏನಂತ ಹೇಳಿ ಗೈಸ್, ನಿಮ್ ಮನೇಲಿ ನಿಜ ಒಪ್ಕೊಳ್ಳಿ, ಇಡ್ಲಿ ಮಾಡಿದ್ರೆ ನಿಮ್ಮಮ್ಮ ಮಾಡ್ಕೊಡೋದ? ದಯವಿಟ್ಟು ಕಮೆಂಟ್ ಬಾಕ್ಸ್. 90% ಮನೆಗಳಲ್ಲಿ ಇಡ್ಲಿ ಮಾಡಿದ್ರೆ ವಡೆ ಮಾಡಲ್ಲ. ನನ್ ಪ್ರಕಾರ ಯಾರಂದಿದ್ದು ನಿನಗೆ? ಇದೇ ಡೈಲಾಗ್, ನಮ್ಮ ಅಮ್ಮ ಡೈಲಾಗ್ ಹೊಡಿಯೋದು ಎಲ್ಲರೂ. ಹೋಟ್ಲಾದ್ರೆ ಮಾಡ್ತಾರಪ್ಪ, ಮನೆಗಳಲ್ಲಿ ಮಾಡಲ್ಲ ಅಂತಂತಾರೆ. ಯಾಕಂದ್ರೆ ಅದು ತುಂಬಾ ರಿಸ್ಕ್ ಅಂತ ಹೇಳ್ಬಿಟ್ಟು ಮಾಡಕ್ ಹೋಗಲ್ಲ. ಬರೀ ಇಡ್ಲಿ ಮಾಡ್ಬಿಟ್ಟು ಚಟ್ನಿ ಮಾಡ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ. ಗೈಸ್, ಬುದ್ಧಿ ನೋಡಿ, ಹಾಕ್ಬಿಡ್ತೀನಿ. ನಮ್ಮ ಅಮ್ಮಗೆ ಇವತ್ತು ಹೊಡಿತಾ ಇದೀನಿ ಲೈವ್ ಅಲ್ಲಿ. ಹೋಗಿ ಕಂಪ್ಲೇಂಟ್ ಕೊಡಂಗಿದ್ರೆ ಕೊಟ್ಬಿಡಿ. ಅಲ್ಲ ಕಣಮ್ಮ, ಇಡ್ಲಿ ಮಾಡಿದ್ರೆ ಒಂದು ವಡೆ ಮಾಡ್ಬೇಕು ಕಣಮ್ಮ. ಸೊ ಅದಕ್ಕೆ ನಿನಗೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೆ. ಯಾಕೆ ವಿಡಿಯೋ ನಾನು ಯೂಶಲಿ ಮಾಡ್ತಿರ್ಲಿಲ್ಲ, ಈ ವಿಡಿಯೋ ಯಾಕೆ ಮಾಡ್ತಾ ಇದೀನಿ ಅಂತಂದ್ರೆ, ಇಡ್ಲಿ ಮಾಡಿದ್ರೆ ವಡೆ ಮಾತ್ರ ಹೋಟ್ಲಲ್ಲಿ ಮಾತ್ರ ಮಾಡ್ತೀನಿ. ಹಂಗೆ ವಡೆ ಚಾಲೆಂಜ್ ನೀನ್ ಕೊಡ್ತಾ ಇರೋದು. ಈಗ ನಿಮಗೆ ಚಾಲೆಂಜ್ ಕೊಡ್ತಾ ಇದೀನಿ. ಸಾಕಾಗಲ್ಲ, ಬೆಳಿಗ್ಗೆ ಟೈಮ್ ಇವ್ರಿಗೆಲ್ಲ ತಿಂಡಿ ಮಾಡಿ ಇವ್ರು ಆಫೀಸ್ಗೆ ಹೋಗೋದಕ್ಕೆಲ್ಲ ರೆಡಿ ಮಾಡಿ ಇಡ್ಲಿ ಮಾಡಿ ಅದು ವಡೆ ಮಾಡೋದು ತುಂಬಾ ರಿಸ್ಕ್ ಅನ್ಸುತ್ತೆ. ಹಂಗಾಗಿ ಮಾಡಲ್ಲ ಮನೆಗೆ. ಈಗ ಅವರು ವಡೆ ಕೇಳ್ತಾರಲ್ಲ, ಹಂಗೆ ವಡೆ ತರ್ತಾಗ ತಟ್ಬಿಡುವ ಪಟ ಅಂತ. ನಾನು ಹೇಳ್ತಿರೋದು, ಅಮ್ಮ ನಿನಗೆ 10 ವಡೆ ಹಾಕೊಡು ಅಂತ ಕೇಳ್ತಲ್ಲ. 4-5 ಇಡ್ಲಿ ತಿಂತೀವಿ ನಾವು, ಅದಕ್ಕೆ 1 ವಡೆ ಮಾಡು. ಅವನಿಗೊಂದು ವಡೆ, ನಂಗೊಂದು ವಡೆ, ನಿಂಗೊಂದು, ಅಪ್ಪಾಜಿಗೊಂದು ಅಷ್ಟೇ. ತೊಡೆಗೂ ಅದೇ ಟೈಮಿಂಗ್ಸ್. 1 ವಡೆ ಮಾಡೋಕ್ಕೂ ರುಬ್ಬಿ ಮಾಡಿ ಎಲ್ಲ ಅದೇ ಟೈಮಿಂಗ್ಸ್ ಆಗುತ್ತೆ. ಹಾಗಾಗಿ ಮನೆಗಳಲ್ಲಿ ಕೆಲವರು ಯಾವ್ದೋ ಫಿಲಮ್ ಅಲ್ಲಿ ಇದು ನೆನ್ನೆ ಇಂಟರ್ವ್ಯೂ ನೋಡ್ತಾ ಇದ್ದೆ. ರೋನಿಕನ ಯಾರೋ ಇದಾರೆ ಗೊತ್ತಾ, ಬಾಡಿ ಬಿಲ್ಡರ್, ಒಲಿಂಪಿಕ್ಸ್ ಗೆದ್ದವರಲ್ಲ. ಅವ್ರ ಅಮ್ಮ ಅವನ ಪಾಪ ಹೇಳಿದ್ರು, ನನ್ಗೆ ಆಕ್ಚುಲಿ ನಾ ಕುಕ್ ಬಂದ್ಬಿಟ್ಟು ನಮ್ಮ ಅಮ್ಮನೇ ಅಂತೆ ಡೈಲಿ 8 ಮೀಲೋ 9 ಮೀಲೋ ತಿಂತಿದ್ರಂತೆ. ನೈಟ್ ಎಲ್ಲ ಸೆಂಟ್ರಲ್ಲಿ ಎದ್ಬಿಟ್ಟು ಅವ್ರ ಅಮ್ಮ ಅಡಿಗೆ ಮಾಡ್ಕೊಡೋದಂತೆ. ಏನೋ ಮೊಟ್ಟೆ ಸ್ಕ್ರಾಂಬ್ಲಿಂಗ್ಸ್ ಏನೇನೋ ಮಾಡ್ಕೊಡೋರಂತೆ. 12 ಗಂಟೆಗೆ ಒಂದ್ಸತಿ ಹೇಳೋರಂತೆ, ಮತ್ತೆ ಮಲ್ಕೊಳ್ಳೋರಂತೆ, ಮತ್ತೆ 2 ಗಂಟೆಗೆ ಹೇಳೋರಂತೆ, ಮತ್ತೆ ಮಾಡೋರಂತೆ. ಅವ್ರ ಅಮ್ಮ ನೋಡಿ ಕಲ್ತ್ಕೊ ನೀನು, ಅವ್ರ ಅಮ್ಮ ನೋಡಿ ಕಲ್ತ್ಕೋ ಗೈಸ್. ನಮ್ಮ ಅಮ್ಮ ಲಿಟ್ರಲಿ ಹೆಂಗಾಗೋಯ್ತು ಅಂದ್ರೆ, ಬರೀ ಹೋಟ್ಲಲ್ಲಿ ಮಾತ್ರ ಮಾಡತ್ ಕಣೋ, ಮನೇಲಿ ಮಾಡಲ್ಲ ಅಂತಂತು. ನನಗೆ ತಿನ್ನೋದು ಮಲಗೋದು ಆದ್ಮೇಲೆ ಇವ್ರು ಆಫೀಸ್ಗೆ ಯಾವಾಗ ಹೋಯ್ತಾರೆ, ಏನ್ ಮಾಡ್ತಾರೆ ಬಿಡ್ತೀರಿ, ಹೆಂಗಪ್ಪ ಓಲಿ ಹಾಳಾಗೋಗ್ಲಿ ಬಗಸ್ಕೊಬಿಟ್ಟವ್. ಇವತ್ತು ಒಂದ್ ದಿವಸ ಮಾಡ್ಕೊಟ್ಬಿಡಮ್ಮ. ಆಯ್ತಪ್ಪ, ನೀನ್ ಬಯಕೆ ತೀರ್ಸಕ್ಕೆ ಅಂತಾನೆ ಉದ್ದಿನ ಕಾಳ ನೆನ್ಸಿ ರುಬ್ಬಿ ಉದ್ದೊಡೆ ಮಾಡ್ಕೊಡ್ತೀನಪ್ಪ. ಸೊ ಗೈಸ್, ವಿಡಿಯೋ ಏನಕ್ಕೆ ಗೊತ್ತಾ ಮಾಡ್ತಾ ಇರೋದು, ರೀಸನ್ ಏನ್ ಗೊತ್ತಾ? ಸೊ ನಾನು ನಮ್ಮ ಅಮ್ಮನ ಬಗ್ಗೆ ತಿಳ್ಸಕ್ಕೋಸ್ಕರನೇ ನಿಮ್ಗೆ ಮಾಡ್ತಾ ಇರೋದು. ಒಂದು ಚಾಲೆಂಜ್ ಕೊಡ್ತಾರ ನಿನಗೆ ಪ್ರೂವ್ ಮಾಡೋದಕ್ಕೆ. ಅಮ್ಮ ಅಂತ ಪ್ರೂವ್ ಮಾಡ್ಕೊಳಕ್ಕೆ ಇದೊಂದು ಚಾಲೆಂಜ್ ಮಾಡಿ, ನಮಗೆ ರುಚಿ ಬೇಡ ನಮ್ಗೆ, ಅಟ್ಲೀಸ್ಟ್ ನೀನ್ ಹೆಂಗ್ ವಿಡಿಯೋ ಉದ್ನೋಡೆ ಮಾಡ್ತೀಯ ಅಂತ ನೋಡೋದಕ್ಕೋಸ್ಕರ ನಾವು ವಿಡಿಯೋ ಹೋಗ್ಬಿಟ್ಟು ಹೋಟ್ಲ ತಗೊಂಡ್ಬಿಟ್ಟು ಏನ್ ಮಾಡ್ತೀಯ ಕಾಣ್ತಂಗೆ. ಗಾಯ್ಸ್, ಹೇಳಕ್ಕಾಗಲ್ಲ, ಮಾಡೋರು ಮಾಡುತ್ತೆ. ಅದಕ್ಕೆ ಕಣ್ಣಿಕ್ಕಿರ್ತೀವಿ. ಚರಿನೇ ಇದಕ್ಕೆ ಸಾಕ್ಷಿ. ಚರಿ ಕಣ್ಣು ಚರಿ. ಅಮ್ಮ ಆಚೆ ಹೋಗಿದ್ರ ಹತ್ರ ನೋಡ್ಕೋಬೇಕು ನೀನು. ಓಕೆ, ಅವ್ಳಿಗೊಂದು ಕಬಾಬ್ ಪೀಸ್ ಹಾಕರೆ ಅಂತ ಹೊಡೈತಾರೆ. ಏನ್ ಬಂಗಾರಿ? ಬಂಗಾರಿ ಯಾರ ಪರ ಬಂಗಾರಿ ನೀನು? ಓಕೆ. ಸೊ ಗೈಸ್, ಬನ್ನಿ ಇವಾಗ ಅಮ್ಮನ ಕೈಯಲ್ಲಿ ಉದ್ನೋಡೆ ಮಾಡಿಸ್ಬಿಡೋಣ ಆಗಿದಾಗ್ಲಿ ಇವತ್ತು. ಸೊ ಈ ವಿಡಿಯೋ ಮಾಡ್ತಿರೋ ರೀಸನ್ನೇ ಅಮ್ಮನ ಉದ್ನೋಡೆ ಮಾಡಕ್ ಬರುತ್ತೋ ಬರಲ್ವೋ, ಇಲ್ಲ ಸುಮ್ನೆ ಪುಂಕ್ತಾ ಇತ್ತು ಅಂತ ಕೇಳಕ್ಕೋಸ್ಕರ ಉದ್ದಿನೋಡೆ ಚಾಲೆಂಜ್. ಉದ್ನೋಡೆ ಚಾಲೆಂಜ್. ಓಕೆ.
ಸೊ ಏನೋ ಉದ್ನೋಡೆ ಮಾಡ್ಬಿಡಮ್ಮ ನೀನು. ಮಾಡ್ತೀರಪ್ಪ. ನಿನಗೆ ಓಲಿ ಪಾಪ ಅಂತ 20 ರೂಪಾಯಿ ಕೊಡ್ತೀನಿ ಒಂದು ಉದ್ನೋಡೆಗೆ. 20 ರೂಪಾಯಿ ಒಂದು ಉದ್ನೋಡೆಗೆ 20 ರೂಪಾಯಿ ಕೊಡ್ತೀನಿ ಗಾಯ್ಸ್. ಹೋಟ್ಲಲ್ಲೇ 40 ರೂಪಾಯಿ ಇರುತ್ತೆ ಅದು ನೋಡಿ. ಆಯ್ತು 50 ರೂಪಾಯಿ ಕೊಡ್ತೀನಿ ಕಣಮ್ಮ. ಅವ್ನು 50 ರೂಪಾಯಿ ಕೊಡ್ತಾನೆ, ನಾನು 50 ರೂಪಾಯಿ ಕೊಡ್ತೀನಿ. ಟೋಟಲ್ 100 ರೂಪಾಯಿ ನಿಂಗೆ. ಓನ್ಲಿ 100 ರೂಪೀಸ್ ಕೊಡ್ತಾರಂತೆ. ನೀನ್ 100 ರೂಪಾಯಿ ಕೊಡ್ತೀನಿ, ಟೀ ಕುಡ್ದು ಹೊಡೋಗು. ಸರಿ ಬನ್ನಿ ಉದ್ದಣೆ ಮಾಡಕ್ ಹೋಗೋಣ. ಗೈಸ್ ನೋಡಿ ಏನು ಆಲ್ರೆಡಿ ಪ್ರಿಪೇರ್ ಮಾಡ್ಕೊಂತಾವ್ರೆ ಒಡೆ ಮಾಡೋದಕ್ಕೆ. ನೋಡಿ ಈ ಕಡೆ ಎಲ್ಲ ಇದೇನಮ್ಮ ಇದು ಉದ್ನೋಡೆಗೆಲ್ಲ ರೆಡಿ ಮಾಡ್ಬಿಟ್ಟ. ನೆನ್ಸಿದೀನಿ, ಬಿಸಿನೀರಲ್ಲಿ ನೆನ್ಸಿ ಉದ್ದಣೆಗೆ ರೆಡಿ ಮಾಡಿ ರುಬ್ಕೊಂಡು ಇಟ್ಕೊಂಡಿರೋದು ಸಂಪ್ರದಾಯ. ಎಷ್ಟು ಮಾಡ್ತಾ ಇದೀಯಾ? ಸಾಕು. ಎಷ್ಟಾಗುತ್ತೆ? ಸ್ವಲ್ಪ ತೆಳ್ಳಗಾಗ್ಬಿಟ್ಟಿದೆ, ಇದಕ್ಕೊಂದ್ ಸ್ವಲ್ಪ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಂತೀನಿ. ಹೌದಾ? ಸ್ವಲ್ಪ ನೀರಿಗೆ ಅದೇ ಸಾಕು. ನೆಂದಿರೋದೇನೆ ಆಕ್ಚುಲಿ ಈಗ ಬಿಸಿನೀರ್ಗೆ ಹಾಕಿ ಎತ್ತಿರೋದಲ್ವಾ, ಸ್ವಲ್ಪ ತೆಳ್ಳಗೆ ಒಂಚೂರು ನೀರ್ ಹಾಕೊಂಡ್ಬಿಟ್ಟು ಇದಕ್ಕೆ ಒಂದ್ 2 ಸ್ಪೂನ್ ಅಷ್ಟು. ಹಂಗಾಗಿ ಸ್ವಲ್ಪ ತೆಳ್ಳಗಾಗಿದೆ. ಮನ್ಸಾರೆ ಮಾಡ್ತಾ ಇದೀಯಲ್ಲ ಸುಮ್ಮನೆ? ಎರಡೆರಡು ಒಂದೊಂದು ಕೇಳಿದ್ರೆ ನಾನು 2 ಉದ್ನೋಡೆ ಕೊಡ್ತೀನಿ ಆಯ್ತಾ? ಸಾಕಾಗತ್ತೆ ಎಷ್ಟಕ್ಕೆ? ಸಾಕು. ಅದಕ್ಕೇನು ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕು ಅಂತ ನಮ್ಮ ವೀಕ್ಷಕರಿಗೆ ಹೇಳ್ಬಿಡಂಗೆ. ಇದಕ್ಕೆ ಸ್ವಲ್ಪ ಹಸಿ ಮೆಣಸಿನಕಾಯಿ ತಗೊಂಡಿದೀನಿ, 2 ಖಾರಕ್ಕೆ ಅಂದ್ಬಿಟ್ಟು. ಮತ್ತೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ತೊಳೆದು ಕಟ್ ಮಾಡಿ ಹೆಚ್ಚಿಕೊಂಡಿದೀನಿ. ಮತ್ತೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಆಮೇಲೆ ಸ್ವಲ್ಪ ಜೀರಿಗೆ, ಅಷ್ಟೇ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟೇ ಸಾಕು. ಇಷ್ಟೇ. ಸ್ವಲ್ಪ ಸೋಡಾ, ಇನ್ನು ಕ್ರಿಸ್ಟಿಯಾಗಿ ಇದಾಗಿ ಸಾಫ್ಟ್ ಆಗಿ ಬರ್ಲಿ ಅಂತ. ಅದು ಮಾಡೋದಕ್ಕೆ ಹೆಂಗ್ ಮಾಡೋದು? ಮೆಟೀರಿಯಲ್ ಬೇಕಲ್ಲ ಅದಕ್ಕೆ. ತೋರಿಸ್ತೀನಿ. ಹೆಂಗ ನೀನ ಕೈಯಲ್ಲೇ ಮಾಡ್ತೀಯಾ? ಕೈಯಲ್ಲಾರು ಮಾಡ್ಬೋದು, ಇಲ್ಲ ಸೌಟ್ ಮೇಲೆ ಇಟ್ಕೊಂಡಾರು ಮಾಡ್ಬೋದು. ತೋರ್ಸು, ನಾನು ಮಾಡೋಕೆ ತೋರಿಸ್ತೀನಿ ಅದನ್ನ ಹೇಗ್ ಮಾಡ್ತೀನಿ ಅಂತ. ಓಕೆ ಗೈಸ್, ಇವಾಗ ನಮ್ಮ ಮಾಡೋ ವಿಧಾನವನ್ನು ನೋಡೋಣ. ಆಮೇಲೆ ಹೆಂಗಿರುತ್ತೆ ಟೇಸ್ಟ್ ಅಂತ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ತುಂಬಾ ಜನ ನೋಡ್ತಾ ಇದೀನಿ ಈ ನಡುವೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ಆ ವಿಡಿಯೋಗಳಿಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ, ಯಾಕಂದ್ರೆ ನಿಮ್ ಲೈಕ್ಸ್ ಕಮೆಂಟ್ಸ್ ನಮ್ಮ ಒಂಥರ ಸ್ಫೂರ್ತಿ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ. ಸೊ ಹಾಗೆ ನಿಮ್ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಕ್ ಹೇಳಿ. ನಮ್ ವಿಡಿಯೋ ನೀವು ಒಂದೊಂದು ಲೈಕ್ ಕೊಟ್ರು ನಮ್ಗೆ ಅದು ಹೆಲ್ಪ್ ಆಗುತ್ತೆ, ನಿಮ್ಮಿಂದನೇ ನಾವು ಅಂತ ಅನ್ಕೊಂತೀನಿ. ಏನೇ ಸರಿ ಎತ್ಕೊಬೇಕಾ? ಯಾಕೆ ಎತ್ಕೊಬೇಕು? ನಾವೆಲ್ಲ ಅಡುಗೆ ಮಾಡ್ತಾರದು ಆಚೆ ಹೋಯ್ತಾ ಇಲ್ಲ. ಆಚೆ ಹೋಗ್ನು ಏನು ಆಚೆ ಹೋಗ್ಲಿ ಸರಿ. ಏನಂತ ಕೇಳೋಳಿಗೆ ಸುಮ್ಮನೆ ಇರಕ್ಕಾಗಲ್ವಂತ. ಓಹೋ ಹೋ 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 ಎತ್ಕೋಬೇಕು ಅವಳಿಗೆ. ಸರಿ ಇಲ್ಲೋಡಿ ಇಲ್ಲಿ ಹಾಯ್ ಅಂತ ಹೇಳಿ. ಹಾಯ್ ಮಾಡಮ್ಮ ಸಬ್ಸ್ಕ್ರೈಬರ್ಸ್, ಹಾಯ್ ಮಾಡು. ಪೊಂಗರಿ ಮಗು ಇದು ಪೊಂಗರಿ. ನೋಡಿ ಕಲ್ಸ್ಕೊಂಡು ಹಿಟ್ಟು ಇದಕ್ಕೆಲ್ಲ ಸೊಪ್ಪು ಖಾರ ಎಲ್ಲ ಹಾಕೊಂಡು ರೆಡಿ ಮಾಡಿ ಇಟ್ಕೊಂಡಿದೀನಿ. ಏನ್ ಐಸ್ ಕ್ರೀಮ್ ಇದ್ದಂಗೆ ಐತೆ? ಐಸ್ ಕ್ರೀಮ್ ಬರೋದಿದು ಹಂಗೇನೆ ಇರೋದು. ಸೊ ಗೈಸ್ ನೋಡಿ, ನಮ್ಮ ಅಮ್ಮ ಉದ್ದಿನ ವಡೆ ಮಾಡು ಅಂತಂದ್ರೆ ಐಸ್ ಕ್ರೀಮ್ ಮಾಡ್ತಾ ಇದೆ. ನೋಡ್ಬೋದು ಐಸ್ ಕ್ರೀಮ್ ಇದು ಆಕ್ಚುಲಿ ನೋಡಿ. ಅಕ್ಕಿ ಹಿಟ್ಟು ಸ್ವಲ್ಪ ತೆಳ್ಳಗಾಗಿ ತೊಂದ್ಬಿಟ್ಟು ಅಕ್ಕಿ ಹಿಟ್ಟು ಹಾಕಿದ್ರೆ ಗರ್ಗರಿಯಾಗೂ ಬರುತ್ತೆ, ಒಳಗಡೆ ಸಾಫ್ಟ್ ಆಗಿರುತ್ತೆ, ಮೇಲ್ಗಡೆ ಕ್ರಿಸ್ಪಿಯಾಗೂ ಇರುತ್ತೆ. ಯಾವ್ದೋ ಆಡ್ ನೋಡಿದ್ಯಾ? ಅದ್ಯಾವ್ದೋ ರೀಲ್ಸ್ ಬರ್ತಾರೆ ಇನ್ಸ್ಟಾಗ್ರಾಮ್ ಅಲ್ಲಿ. ಮನೆಗೆ ಹೋಗ್ತಾನೆ ಅವನು, ಫ್ರಿಡ್ಜ್ ತೆಗಿತಾನೆ ನೈಟ್ ಅವ್ರ ಅಮ್ಮ ಮಲಗಿರ್ಬೇಕಾರೆ, ಅದ್ರೊಳಗಡೆ ಐಸ್ ಕ್ರೀಮ್ ಬೈದಿರುತ್ತೆ. ಐಸ್ ಕ್ರೀಮ್ ತೆಗ್ದಿದ ತಕ್ಷಣ ಒಳಗಡೆ ಏನಿರುತ್ತೆ ಮಟರ್ ಇರುತ್ತೆ, ಅದೇ ಹಂಗೆ ಇದು ಅಷ್ಟೇ. ಐಸ್ ಕ್ರೀಮ್ ಟಬ್ ಒಳಗಡೆ ಒಂದ್ ಕಡೆ ಇಡ್ಲಿ ಆಗ್ತಿದೆ ಗೈಸ್. ಈ ಕಡೆ ನೋಡಿ ಇಡ್ಲಿ ಕುಕ್ಕರ್ ಇಡ್ಲಿ ಆಗಿದೆ, ಗ್ಯಾಸ್ ಆಫ್ ಮಾಡಿದ್ದೀನಿ. ಓಕೆ ಇಡ್ಲಿ ಆಗಿದೆ. ಸೊ ಈ ಕಡೆ ಉದ್ನೋಡೆ ರೆಡಿ ಮಾಡ್ತಾರೆ ನೋಡಿ. ಆಯಿಲ್ ಬಿಡ್ಕೊಂತ ಇದಾರೆ ಇವಾಗ. ಓ ಅಷ್ಟೊಂದ್ ಬೇಕೆ ನಮ್ಮ ಆಯಿಲ್? ಹೌದಾ? ಮತ್ತೆ ಎಣ್ಣೆ ಏನ್ ಮಾಡ್ತೀಯಾ? ಅದಾದ್ಮೇಲೆ ಈಗ ಒಂದ್ಸರಿಗೆ ಪಲಾವ್ಗೆ ಇನ್ನೇನೋ ಮಾಡ್ತೀನಲ್ಲ, ಚಿಕನ್ ಗ್ರೇವಿ ಮಾಡ್ತೀನಿ, ಅದಕ್ಕೆ ಹಾಕೊಂಡ್ಬಿಡ್ತೀನಿ. ಒಂದ್ಸರಿ ಹಾಕೋಬಹುದು, ಏನು ಆಗಲ್ಲ. ಪದೇ ಪದೇ ಬೇಯಿಸಿದ್ನ ಎತ್ತಿ ಮಾಡಿದ್ರೆ ಹೆಲ್ದಿ ಹಾಳಾಗೋಗುತ್ತೆ. ಆಯ್ತು, ಸಣ್ಣ ಪುಟ್ಟ ಅಡ್ಜಸ್ಟ್ ಮಾಡ್ಕೊಳಪ್ಪ. ನಂಗೆ ಇಂಗ್ಲಿಷ್ ಬರಲ್ಲ, ಕನ್ನಡ ಮೀಡಿಯಂ ನಾನು. ಅಡ್ಜಸ್ಟ್ ಮಾಡ್ಕೊತೀನಿ. ಸರಿ ನಿಂಗೆ ಏನ್ ಬೇಕು? ಕಬಾಬ್ ಬೇಕಾ? ಅಮ್ಮ ಎಣ್ಣೆ ಹಾಕ್ತೈತೆ. ಕಬಾಬ್ ಬೇಕಾ? ಏನ್ ಬೇಕು ಹೇಳ್ಬೇಕ? ಈಗ ನೀನ್ ಹೇಳಿದ ತಕ್ಷಣ ಟಕ್ಕನ್ ಮಾಡ್ಕೊಡತ್ತಮ್ಮ. ಹೇಳಮ್ಮ ಕಬಾಬ್ ಮಾಡ್ಕೊಡಮ್ಮ ಅಂತ ಹೇಳು. ವೆಜ್ಜು ಚರಿ ವೆಜ್ಜು ಅವಳು ಅಂತ ಇರ್ತಲ್ಲ ಒಗಲೇ, ನಂಗೆ ಏನು ಬೇಡ, ನಾನು ನೆಮ್ಮದಿಯಾಗಿ ಇಲ್ಲೇ ಮಲ್ಕೊಂತೀನಿ ಅಂತ ಮೇಲ್ಗಡೆ. ಚರಿ ಇಲ್ಲಿ ಚೆನ್ನಾಗಿದಮ್ಮ ಜಾಗ ನಿಂಗೆ? ಹಾ ಖುಷಿ ಆಗ್ತಿತ್ತ ನಿಂಗೆ? ಹಾ ಇದಕ್ಕೆ ಎರಡು ಹೋಗ್ತಿ ಇಲ್ಲಿ ಇರ್ತೀಯ? ಹೇಳು ಬೇಗ ಏನು ಅಂತ. ಏನಾರು ಮಾಡ್ಕೊಳ್ಳಿ, ನಾನು ಹೆಂಗೋ ನನ್ನ ಪ್ಯಾಕ್ ನಮ್ಗೆ ಬಿಟ್ಬಿಡಿ. ಯಾಕೆ ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ಈ ಕಬಾಬು ಒದ್ದೊಡೆಲ್ಲ ಯಾಕೆ ಅಂತ ಅವಳು ಅಲ್ಲ ಮಚ್ಚರಿ. ಕರೆಕ್ಟಾ?
ಯಾವ್ದೋ ಒಳ್ಳೆ ಸಾಧು ಕೂತವಳೆ. ಸಾಧುನ ಇವಳು ತೀಟೆ ತಿಂದಿ. ಕಬಾಬ್ ಸ್ಮೆಲ್ ಬಂದಿದ್ರೆ ಅದ್ರೊಳಕ್ಕೆ ಎಣ್ಣೆ ಒಳಕ್ಕೆ ಯಾರು ಬಿಟ್ಟಿರೋಳು ಒಳಗಡೆ ಅಲ್ಲ ಈಗ ಹಂಗೆ ಕೂತವಳು ನೋಡು ಸುಮ್ಮನೆ. ಏನೇ ಸರಿ ಏನಮ್ಮ ಏನು ಅಣ್ಣ ಹತ್ರ ಬಾ ಹೋಗೋಣ ಆಚೆ ಹೋಗೋಣ ಬಾಯ್ತು ಹೋಗೋಣ ಆಚೆ ಬಾ ಕಿವಿ ನೋಡು ಹಂಗೆ ಹಿಂಗೆ ಅದೇ ಹೋಗೋಣ ಸರಿ ಆಚೆ ಬಾ ಹೋಗೋಣ ಬಾಯ್ ಸರಿ ಬಾಯ್ ನಾನು ಹೋಗ್ತೀನಿ ಬಾಯ್ ಸರಿ ಏನೋ ಮಾಡ್ತಿದ್ದಂತ ಅಡಿಯೋಣ ಅಂತ ನಾನು ಹೋಗ್ತಾ ಇದ್ದೀನಿ ಬಾಯ್. ನೀನು ಬಿಡಾಮ ನೀನು ಆಯ್ಲಿ ಆಯ್ಲ್ ಕೈ ಕಾಯ್ಬೇಕು. ಇಡೋದು ಹಂಗೆ ಕೈ ಒಳಗಡೆ ಹಾಕು ಇಲ್ಲ ಕೈ ಹಾಕಿ ನೋಡು ಎಲ್ಲರೂ ಅನ್ಬೇಕಾಗುತ್ತೆ. ನಿಮ್ಗೆ ಫಿಂಗರ್ ಚಿಪ್ಸ್ ಬೇಕಾ ಗೈಸ್ ನಮ್ಮ ಕೈ ಐತೆ ನೋಡಿ ನನ್ನ ಕೈಯಲ್ಲಿ ಹಾಕ್ಬಿಟ್ಟು ಫಿಂಗರ್ ಚಿಪ್ ಕೊಡಿಸ್ತಾರಂತೆ ನಿಮ್ಗೆಲ್ಲರಿಗೂ. ಫಸ್ಟ್ 5 ಜನಕ್ಕೆ ಯಾರು ಕಮೆಂಟ್ ಮಾಡ್ತಾರೋ ಅವ್ರಿಗೆ ಒಂದೊಂದು ಫಿಂಗರ್ ಲೆಫ್ಟ್ ರೈಟ್ ಮಿಡಲ್ ಫಿಂಗರ್ ಥಂಬ್ ಫಿಂಗರ್ ಯಾವ್ದಾರಿಗೆ ಏನೇನು ಬೇಕು ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಲೆಫ್ಟ್ ಹ್ಯಾಂಡ್ ಒಂದೇ ಇರ್ಲಿ ಏನಾಗಲ್ಲ ಫ್ರೈ ಆದ್ಮೇಲೆ. ನ್ಯೂ ಟೆಕ್ನಿಕ್ ನೋಡಿ ಸೌಟಲ್ಲಿ ಈ ಥರ ಬಿಡೋದು. ಓಡುತ್ತೀರಿ ಓಡು ಸೌಟಲ್ಲಿ ಹಂಗಾದ್ರೂ ಬಿಟ್ಕೋಬೋದು. ಇಲ್ಲ ಕೈಯಲ್ಲಿ ಹಿಂಗೆ ಇಟ್ಕೊಂಡು ವಾಲ್ ಮಾಡಿಬಿಟ್ಟು ಕೈಯಲ್ಲಾದ್ರೂ ಹಾಕ್ಬೋದು. ಅಷ್ಟೇ ಚೆನ್ನಾಗಿ ಬರುತ್ತೆ. ಒಂದೇ ಮಾಡೋದಾ ಹಾಕ್ಬೋದು ಇನ್ನೊಂದು. ಹಾಕಿ ಮತ್ತೆ ಈಗ ಅರ್ಧ ಬೇಯಿಸಿ ತಗೊಂಡು ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಹಾಕಿದ್ರೆ ಅದಿನ್ನೂ ಸಾಯಂಕಾಲ ತನಕ ಕ್ರಿಸ್ಪಿಯಾಗೇ ಇರುತ್ತೆ. ಹೋಟೆಲಲ್ಲೆಲ್ಲ ಇರುತ್ತೆ ನೋಡಿ ಅದೇ ಥರ. ನಾನು ಒಂದೇ ಸಲ ಬೇಯಿಸ್ಬಿಡ್ತಾ ಇದ್ದೀನಿ. ಬಬಲ್ ಥರ ಆಗ್ತಿದೆ. ನಿನ್ ಥರನೇ ಊರ್ಬಿಟ್ಟೈತೆ. ನಂತರನೇ ಇರೋಣ ಅಂತ Rice. ಕೂತ್ಕೊಂಡೈತಿ. ರೆಡಿ ಆಗಿದೆ ನೋಡ್ಬೋದು ವಡೆ. ಅಮ್ಮಿ ಟೇಸ್ಟಿ ವಡೆ ಅಂತೂ ಇಂತೂ ನಮ್ಮಮ್ಮ ವಡೆ ಮಾಡ್ಬಿಡ್ತು. ಎಲ್ಲರೂ ಹೊಡಿರಿ ಚಪ್ಪಾಳಿ. ನಿಮ್ಮ ಬಯಕೆ. ಓಕೆ ನೋಡಿ ನೀಟಾಗಿ ಕಾಣಿಸ್ತಿದೆ. ಅದು ಪಪ್ಸ್ ಥರ ಆಗೈತೆ. ಡಿಸೈನು ಹಿಂಗೆ ಉದ್ದಡೆ ಮಾಡ್ಕೊಡ್ತಾ ಇರೋದು. ಓಲಿರೋದು ಓಲಿಲ್ದೇ ಇರೋದು. ಉದ್ದಿ ನೋಡೋದು ಯಾಕೆ ಓಲ ಐತೆ ಯಾಕೆಂದ್ರೆ ಉದ್ದಡೆ ಎಲ್ಲ ಫುಲ್ ಚೆನ್ನಾಗಿ ಹಿಟ್ಟಿಟ್ಟಾಗಿರುತ್ತಲ್ವ ಅದೆಲ್ಲ ಚೆನ್ನಾಗಿ ಬೈಲಿ ಅಂತ ಆ ಥರ ಮಾಡ್ತಾರೆ. ಆಮೇಲೆ ಡಿಸೈನ್ ನೋಡೋಕ್ಕೂ ಚೆನ್ನಾಗಿರುತ್ತೆ. ಅಲ್ಲ ಹಿಂಗೆ ಕೈ ಹಾಕೊಂಡು ಹಾಗೆ ಇಟ್ಕೊಂಡು ತಿನ್ಲಿ ಅಂತ. ಹಿಂಗೆ ಇಟ್ಕೊಂಡು ತಿನ್ನಾಗೆ ಅಲ್ವಾ guys? ಕೃಷ್ಣ ಚಕ್ರ ಥರ ಹಾ. ಅಲ್ಲ ವಿಷ್ಣು ಚಕ್ರ. ಗೈಸ್ ರೆಡಿ ಆಗಿದೆ ನೋಡ್ತಾ ಇರ್ಬೋದು ನಮ್ಮ ಮನೆಯ ವಡೆ. ಕೃಷ್ಣ ಚಕ್ರ ಆಗು ವಿಷ್ಣು ಚಕ್ರ ಆಗು. ವಡೆ ಇರೋ ಪಕ್ಕ ಏನೋ ಆಗಲ್ಲ. ಟೇಸ್ಟ್ ಮಾಡೋ ನನಗೆ ಬೇಡ. ಸ್ವಲ್ಪ ಟೇಸ್ಟ್ ಮಾಡೋ. ಆಂಬುಲೆನ್ಸ್ ಕಾಲ್ ಮಾಡ್ಲಾ ನಾನು? ಕಾಲ್ ಮಾಡಿದ್ರೆ ಯಾವ್ದು ಇಲ್ಲ, ಇಲ್ಲ. ನಾನೇ ಮಾಡಿರ್ತೀನಿ. ಚೆನ್ನಾಗಿದೆ ತಿನ್ರು. ಹೋಟೆಲ್ ಇದಕ್ಕಿಂತನೂ ಚೆನ್ನಾಗಿ ಮಾಡ್ಕೊಡ್ತಾರೆ. ಗೈಸ್ ಚೆನ್ನಾಗಿದೆ, ಸೂಪರ್ ಆಗಿದೆ. ಮೇಲೆ ಚೆನ್ನಾಗಿದೆ. crispy ಆಗಿ, ಒಳಗೆ ಸಾಫ್ಟ್ ಆಗಿ. ಸೊ ಆಕ್ಚುಲಿ ಏನು ಹೋಟ್ಲ್ ತರ ನಿಮ್ಗೆ ಬಂದಿಲ್ಲ ಇದು. ಸೊ ಹೋಟೆಲ್ ಡಿಫ್ರೆಂಟ್ ಆಗಿ ಟೇಸ್ಟ್ ಕೊಡುತ್ತೆ. ಬಟ್ ಇದು ಸೇಮ್ ಟೇಸ್ಟ್ ಬಟ್ ನಮಗೆ ಬೇರೆ ತರ ಫೀಲ್ ಆಗುತ್ತೆ ಇದು. ಸೊ ಮನೇಲಿ ಮಾಡಿರೋದು ಹೆಲ್ದಿ ಆಗಿರುತ್ತೆ. ಏನ್ ಹೇಳ್ತೀನಿ ಏನೋ. ಸೊ ಗೈಸ್ ಅವ್ರನ್ನ ಅಲ್ಲ ಸ್ವಲ್ಪ ಎಲ್ಲ ದಿನ ಜಾಸ್ತಿ ಮಾಡ್ಕೊಟ್ಟಿದ್ರೆ ಹಾಕಿದ್ದಾರೆ. ಈ ತರ ಹೇಳ್ತೀನಿ. ಸೊ ಮಂತ್ಲಿ ಒಂದ್ಸಲ ನಿಮ್ಗೆ ಏನ್ ಗೊತ್ತಾ, ಹೋಟ್ಲಲ್ಲಿ ನಿಮ್ಗೆ ಯಾವ ಏನ್ ಎಣ್ಣೆ ಹಾಕಿರ್ತಾರೆ, ಕರ್ದಿರೋ ಎಣ್ಣೆನೆ ಕೊಟ್ಟಿರ್ತಾರೆ. ಅದೊಂದಕ್ಕಷ್ಟೇ ಅನ್ಹೆಲ್ದಿ ಅಂತ ನಾನು ಹೇಳ್ತಿರೋದು. ಬಟ್ ಮನೇಲಿ ಹಂಗಲ್ಲ, ಮನೇಲಿ ನಾವೇ ಮಾಡಿರ್ತೀವಿ. ನಮ್ಗೆ ಗೊತ್ತಿರುತ್ತೆ ಏನು ಎತ್ತಕತೆ ಅಂತ. ಅಮ್ಮ ಮಾಡಿರೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಸೊ ಗೈಸ್ ನೀವು ಮಾಡ್ಕೊಂಡು ತಿನ್ನಿ. ಸೊ ಅಂತೂ ಇಂತೂ ಅಮ್ಮ ಚಾಲೆಂಜ್ ಗೆದ್ಬಿಟ್ಟಿದ್ಯಾ. ನಮ್ಮ ಅಮ್ಮ ನಮ್ಗೆ ಮಾಡ್ಕೊಟ್ಟಿದೆ. ಕೊಡ್ತೀವಿ ಬೇಕಾ ತೆರೆ ಹಿಂದೆ ಕೊಡ್ತೀವಿ. ತೆರೆ ಮುಂದೆ ಕೊಡೋದನ್ನ. ಸೊ ತೆರೆ ಹಿಂದೆ ಕೊಡ್ತೀವಿ. ಸೊ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂತೀವಿ. ಸೊ ನೆಕ್ಸ್ಟ್ ವಿಡಿಯೋಗೆ ವೆಯ್ಟ್ ಮಾಡ್ತಾ ಇರಿ. ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಸೊ ಅಂಟಿಲ್ ದೆನ್ ಬಾಯ್ ಬಾಯ್. ಸರಿ ಬಾಯ್ ಹೇಳಮ್ಮ. ಬಾಯ್ ಬಾಯ್. ಬಾಯ್. ಕಟ್ ಮಾಡು. ಕಟ್ ಮಾಡು.